Uh, Good morning, everyone. So we have dealing with features of Indian Constitution. Okay, we have seen like our Constitution is written Constitution as well as we have lengthiest Constitution. ಅದು ನೋಡಿರಿ. ಓಕೆ, ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಇತ್ತು ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಲ್ ಇತ್ತು ದ್ಯಾಟ್ ವಿ ಹ್ಯಾವ್ ಸೀನ್. ಓಕೆ, adult suffrage we have seen, whose age have crossed 18 years age, they have the right to vote, adu nodiri. Okay, we have seen with six fundamental rights we have seen. Okay, okay, as well as we have seen fundamental duties. Okay, other than that we have seen a preamble. Okay, preamble ಯಾರು ಡ್ರಾಫ್ಟ್ ಮಾಡಿದ್ರು. ಓಕೆ, ಮತ್ತು ಏನೇನು ತೊಗೊಂಡು ಬಂದರು ಇನ್ 42nd ಅಮೆಂಡ್ಮೆಂಟ್, ಏನೇನು ತೊಗೊಂಡು ಬಂದರು ದ್ಯಾಟ್ ವಿ ಹ್ಯಾವ್ ಸೀನ್. ಓಕೆ, ಸೊ ಟುಡೇ ವಿ ವಿಲ್ ಮೂವ್ ಟು another feature of Indian Constitution, that is single citizenship. Okay, single citizenship. ನಮ್ಮ ಇಂಡಿಯಾ ಒಳಗೆ ಏನೈತಿ, ಸಿಂಗಲ್ ಸಿಟಿಜನ್ಶಿಪ್ ಐತಿ. ಓಕೆ, ಬೇರೆ ಕಂಟ್ರಿ ಒಳಗೆ ನೋಡ್ಬೋದು, ದೇ ವಿಲ್ ಪ್ರೊವೈಡ್ ಡ್ಯುವಲ್ ಸಿಟಿಜನ್ಶಿಪ್ ಕೊಡ್ತಾರೆ ಬೇರೆ ಕಂಟ್ರಿ ಒಳಗೆ. ಬಟ್ ಇನ್ ಇಂಡಿಯಾ ಒಳಗೆ ಏನು ಮಾಡ್ಯಾರ, ಸಿಂಗಲ್ ಸಿಟಿಜನ್ಶಿಪ್ ಕೊಟ್ಟಾರೆ. ಓಕೆ, ಇಲ್ಲೇನು ಮಾಡ್ತಾರೆ, ಇನ್ ಇಂಡಿಯಾ ವಿ ಹ್ಯಾವ್ ಅ ಸಿಂಗಲ್ ಸಿಟಿಜನ್ಶಿಪ್. ಓಕೆ, ಪಾರ್ಟ್ 2 ಡೀಲ್ಸ್ ವಿತ್ ಸಿಟಿಜನ್ಶಿಪ್. ಇಂಡಿಯಾ ಒಳಗೆ ಕಾನ್ಸ್ಟಿಟ್ಯೂಷನ್ ಒಳಗೆ ಪಾರ್ಟ್ 3 ಏನು ಡೀಲ್ ಆಗ್ತದೆ, ಸಿಟಿಜನ್ಶಿಪ್ ಬಗ್ಗೆ ಹೇಳ್ತಾರೆ. ಓಕೆ, ಆರ್ಟಿಕಲ್ಸ್ ಯಾವ್ದು, 5 to 11 ಆರ್ಟಿಕಲ್ಸ್ ಅದು, ಸಾರಿ 5 to 11 ಆರ್ಟಿಕಲ್ ಡೀಲ್ಸ್ ವಿತ್ ಸಿಟಿಜನ್ಶಿಪ್. ನಾ ಹೇಳಿದೆ ದೇರ್ ಆರ್ 2 ಟೈಪ್ಸ್ ಆಫ್ ಪರ್ಸನ್ಸ್ ಹೇಳಿದೆ. ಒನ್ ಯಾರು ಇರ್ತಾರೆ, ಏಲಿಯನ್ಸ್ ಇರ್ತಾರೆ, ಒನ್ ಇರ್ತಾರೆ ಸಿಟಿಜನ್ಸ್. ಏಲಿಯನ್ಸ್ ಅಂದ್ರೆ ನಾವು ಏನನ್ಬೋದು, ಫಾರಿನರ್ಸ್. ಓಕೆ, ಫಾರ್ ಫಾರಿನರ್ಸ್ ವಿ ಕಾಲ್ ಆಸ್ ಏಲಿಯನ್ಸ್. ಓಕೆ, ಸಿ ಏಲಿಯನ್ಸ್ ಏನಬೋದು, ದೇ ಹ್ಯಾವ್ ಸಮ್ ರೈಟ್ಸ್. ಸಪೋಸ್ ಅವ್ರು ಬಂದು ಅವ್ರ ಕಡೆ ಸಮ್ ರೈಟ್ಸ್ ಇರ್ತಾವೆ. ಬಟ್ ವೆನ್ ವಿ ಕಮ್ ಟು ದ ಸಿಟಿಜನ್ಸ್, ಅನದರ್ ಪರ್ಸನ್, ಅವ್ರಿಗೆ ದೇ ಎಂಜಾಯ್ ಫುಲ್ ಮೆಂಬರ್ಶಿಪ್ ಬಿಕಾಸ್ ದೇ ಆರ್ ದ ಸಿಟಿಜನ್ಸ್, ದೇ ಆರ್ ಬಾರ್ನ್, ದೇ ಹ್ಯಾವ್ ಬರ್ತ್ ಹಿಯರ್ ಓನ್ಲಿ. ಫಾರ್ ದ್ಯಾಟ್ ಪರ್ಪಸ್ ದೇ ವಿಲ್ ಗೆಟ್ ಫುಲ್ ಮೆಂಬರ್ಶಿಪ್ ಕೊಡ್ತಾರೆ. ಓಕೆ, ಅವ್ರ ಕಡೆ ಮೆನಿ ಅಧಿಕಾರ ಇರ್ಬೋದು. ಓಕೆ, ದೇ ಹ್ಯಾವ್ ಮೆನಿ ರೈಟ್ಸ್ ಅನ್ಬೋದು, ಅಧಿಕಾರ ಇರ್ಬೋದು ಅವ್ರ ಕಡೆ. ಓಕೆ, ಮತ್ತು ಅವ್ರೇನು ಮಾಡ್ಬೋದು, ದೇ ಕ್ಯಾನ್ ಎಂಜಾಯ್ ಪೊಲಿಟಿಕಲ್ ರೈಟ್ಸ್ನು ಎಂಜಾಯ್ ಮಾಡ್ಬೋದು, ಸಿವಿಲ್ ರೈಟ್ಸ್ನು ಎಂಜಾಯ್ ಮಾಡ್ಬೋದು. ಓಕೆ, ಮೀನ್ಸ್ ಸಿಟಿಜನ್ಸ್ ಏನೇನು ಎಂಜಾಯ್ ಮಾಡ್ಬೋದು, ಪೊಲಿಟಿಕಲ್ ರೈಟ್ಸ್ನು ಎಂಜಾಯ್ ಮಾಡ್ಬೋದು, ಸಿವಿಲ್ ರೈಟ್ಸ್ನು ಎಂಜಾಯ್ ಮಾಡ್ಬೋದು. ನೋಡ್ರಿ, ಸಿವಿಲ್ ರೈಟ್ಸ್ ಅಂದ್ರೆ ಏನನ್ಬೋದು, ರೈಟ್ ಟು ವೋಟ್, ಅದು ನಮ್ಮ ಅಧಿಕಾರ ಐತಿ. ರೈಟ್ ಟು ವೋಟ್ ಆರ್ ರೈಟ್ ಟು ಎಜುಕೇಷನ್, ಟು ಗೆಟ್ ಎಜುಕೇಷನ್, ದಿಸ್ ಆರ್ ದ ರೈಟ್ಸ್. ನಮ್ಮ ಕಡೆ ಅದು ರೈಟ್ಸ್ ಅದಾವ, ಸಿವಿಲ್ ರೈಟ್ಸ್ ಅದಾವ, ರೈಟ್ ಟು ವೋಟ್ ಅದಾವ ಆ್ಯಂಡ್ ರೈಟ್ ಟು ಎಜುಕೇಷನ್. ಪೊಲಿಟಿಕಲ್ ರೈಟ್ಸ್ ಅಂದ್ರೆ ನೋಡ್ರಿ, ರೈಟ್ ಟು ಅಸೆಂಬಲ್. ಓಕೆ, ಅಸೆಂಬಲ್ ಮಾಡ್ಬೋದು. ಓಕೆ, ಮತ್ತು ದೇ ಹ್ಯಾವ್ ದ ರೈಟ್ ಟು ಮೇಕ್ ಎನಿ ಪೊಲಿಟಿಕಲ್ ಪಾರ್ಟಿ. ಓಕೆ, ಪೊಲಿಟಿಕಲ್ ಪಾರ್ಟಿ ದೇ ವಾಂಟ್ ಟು ಫಾರ್ಮ್ ಎನಿ ಪೊಲಿಟಿಕಲ್ ಪಾರ್ಟಿ, ಫಾರ್ಮ್ ಮಾಡ್ಬೋದು. ಫಸ್ಟ್ ನಮ್ಮ ಇಂಡಿಯಾ ಒಳಗೆ ಇಲೆಕ್ಷನ್ ಕಮಿಟಿ ಯಾರು ಹ್ಯಾಂಡಲ್ ಮಾಡ್ತಾರೆ, ಇಲೆಕ್ಷನ್ ಕಮಿಷನರ್ ಇರ್ತಾರೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅವ್ರ ಕಡೆ ಪರ್ಮಿಷನ್ ತೊಗೋಬೇಕು ಟು ಸ್ಟಾರ್ಟ್ ಎನಿ ಪೊಲಿಟಿಕಲ್ ಪಾರ್ಟಿ. ಓಕೆ, ರೈಟ್ ಟು ಫ್ರೀಡಮ್ ಇರ್ತಿ, ಥಾಟ್, ಅದು ನಮ್ಮ ಕಡೆ ರೈಟ್ಸ್ ಅದಾವ. ದಿಸ್ ಸಿಟಿಜನ್ಸ್ ಏನು ಮಾಡ್ತಾರೆ, ಇಷ್ಟು ರೈಟ್ಸ್ ಎಂಜಾಯ್ ಮಾಡ್ತಾರೆ. ಅವ್ರ ಕಡೆ ಅಷ್ಟು ಅಧಿಕಾರ ಇರ್ತಾವೆ. ಏನೇನು ಅಧಿಕಾರ ಇರ್ತಾವೆ, ಸಿವಿಲ್ ರೈಟ್ಸ್ ಒಂದಿರ್ತದೆ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ವೆನ್ ವಿ ಕಂಪೇರ್ ಟು ಏಲಿಯನ್ಸ್ ಅಂದ್ರೆ ಫಾರಿನರ್ಸ್, ಅವ್ರ ಕಡೆ ಅಷ್ಟು ಅಧಿಕಾರ ಇರಂಗಿಲ್ಲ. ಓಕೆ, ಮತ್ತೊಂದು ಏನು ಇಂಪಾರ್ಟೆಂಟ್ ಐತ್ರಿ, ಓನ್ಲಿ ಇಂಡಿಯನ್ ಪಾರ್ಲಿಮೆಂಟ್. ಓಕೆ, ಏನು ಇಂಡಿಯನ್ ಪಾರ್ಲಿಮೆಂಟ್ ಇರ್ತದೆ, ದೇ ವಿಲ್ ಮೇಕ್ ಅ ರೂಲ್ ಆನ್ ಸಿಟಿಜನ್ಶಿಪ್. ನಮ್ಮ ಕಡೆ ಏನೇನು ಪಾರ್ಲಿಮೆಂಟ್ ಐತಿ, ಇಂಡಿಯನ್ ಪಾರ್ಲಿಮೆಂಟ್ ಐತಿ, ಅವರೇ ವಿಲ್ ಮೇಕ್ ಎನಿ ರೂಲ್. ಓಕೆ, ರೂಲ್ ಆನ್ ಸಿಟಿಜನ್ಶಿಪ್. ಓಕೆ, ನೋ ಕೋರ್ಟ್ ವಿಲ್ ಇಂಟರ್ಫಿಯರ್. ಓಕೆ, ಕೋರ್ಟ್ ಬಂದು ಇಂಟರ್ಫಿಯರ್ ಮಾಡಕ್ಕೆ ಬರಲ್ಲ. ಓನ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಏನು ಮಾಡ್ತಾರೆ, ದೇ ವಿಲ್ ಮೇಕ್ ಅ ರೂಲ್ ಆನ್ ಸಿಟಿಜನ್ಶಿಪ್. ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಇಂಡಿಯಾ ಒಳಗೆ ಏನೈತಿ ರೀ, ಸಿಂಗಲ್ ಸಿಟಿಜನ್ಶಿಪ್ ಐತಿ. ಪಾರ್ಟ್ 2 ಏನು ಮಾಡ್ತಾರೆ, ಡೀಲ್ಸ್ ವಿತ್ ಸಿಟಿಜನ್ಶಿಪ್. ಓಕೆ, 2 ಟೈಪ್ಸ್ ಆಫ್ ಪರ್ಸನ್ಸ್ ಹೇಳಿದೆ. ಒಂದು ಯಾರು ಬರ್ತಾರೆ, ಏಲಿಯನ್ಸ್ ಬರ್ತಾರೆ, ಒಬ್ಬರು ಯಾರು ಬರ್ತಾರೆ, ಸಿಟಿಜನ್ಸ್ ಬರ್ತಾರೆ. ಏಲಿಯನ್ಸ್ ಅಂದ್ರೆ ಹೊರಗೆ ಮೇಲೆ ಇರ್ತಾರೆ, ಅವ್ರು ಏಲಿಯನ್ಸ್ ಇಲ್ಲ. ಇಲ್ಲಿ ಫಾರಿನರ್ಸ್ ನಾವು ಏನಂತೀರಿ, ಏಲಿಯನ್ಸ್. ಓಕೆ, ಅವ್ರ ಕಡೆ ಅಷ್ಟು ಅಧಿಕಾರ ಇರಲ್ಲ. ಓಕೆ, ಸಿಟಿಜನ್ಸ್ ಕಡೆ ದೇ ವಿಲ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ರೈಟ್ಸ್ ಇರ್ತಾವೆ, ಅಂದ್ರೆ ಫುಲ್ ಮೆಂಬರ್ಶಿಪ್ ತೊಗೋಬಹುದು. ಫಾರ್ ಎಕ್ಸಾಂಪಲ್, ಸಪೋಸ್ ಐ ಲಿವ್ ಇನ್ ಇಂಡಿಯಾ. ಓಕೆ, ನಾನು ಬೇರೆ ಕಂಟ್ರಿ ಒಳಗೂ ಶಿಫ್ಟ್ ಆಗ್ತೀನಿ ಫಾರ್ ಜಾಬ್ ಪರ್ಪಸ್. ನಾನು ಅಲ್ಲಿ 10 ವರ್ಷ 10 ವರ್ಷ ಅಲ್ಲೇ ಇದ್ದೆ. ಓಕೆ, ಬಟ್ ಅದು ನನ್ನ ಕಂಟ್ರಿ ನಮ್ಗೆ ಚಲೋ ಇತ್ತು.
ಓಕೆ, ಅಲ್ಲಿನ ಕಂಟ್ರಿನ ಸಿಟಿಜನ್ಶಿಪ್ ತೊಗೋಬಹುದು, ಅವ್ರು ಕೊಡಬಹುದು. ಅಂದರೆ ಮಿನಿಮಮ್ ಕಂಡೀಷನ್ಸ್ ಇರ್ತಾವೆ. ಸಪೋಸ್ ಇಫ್ ಯು ವಾಂಟ್ ಟು ಟೇಕ್ ಎನಿ ಕಂಟ್ರಿ ಸಿಟಿಜನ್ಶಿಪ್, ಓಕೆ, ನಿಮ್ಗೆ ಯಾವ್ದಾದ್ರು ಕಂಟ್ರಿ ಸಿಟಿಜನ್ಶಿಪ್ ಬೇಕು, ನೀವು ಮಿನಿಮಮ್ ಅಲ್ಲಿ 7 ಇಯರ್ಸ್ ಇರಬೇಕು. ಓಕೆ, ಮಿನಿಮಮ್ 7 ಇಯರ್ಸ್ ಇರಬೇಕು. ಮತ್ತು ನಿಮ್ಗೆ ಹಾಗೆ ಕೊಡಲ್ಲ, ನಿಮ್ಮೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಓಕೆ, ನೀವು ಏನು ಮಾಡ್ತೀರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನಿತ್ತು, ವಾಟ್ ಎಜುಕೇಷನ್, ಸಪೋಸ್ ಯು ಹ್ಯಾವ್ ಎನಿ ಕ್ರಿಮಿನಲ್ ರೆಕಾರ್ಡ್ ಐತಿ. ಸಿ ವೈಲ್ ಮೇಕಿಂಗ್ ಎನಿ ಪಾಸ್ಪೋರ್ಟ್, ಪೊಲೀಸ್ ವೆರಿಫಿಕೇಶನ್ ಕಂಪಲ್ಸರಿ ಐತಿ. ಓಕೆ, ಅದಕ್ಕಂದ್ರೆ ಇಫ್ ಯು ಹ್ಯಾವ್ ಎನಿ ಕ್ರಿಮಿನಲ್ ರೆಕಾರ್ಡ್, ಓಕೆ, ವೆನ್ ಎವರ್ ಯು ಅಪ್ಲೈ ಅ ಪಾಸ್ಪೋರ್ಟ್, ಯಾವಾಗಲೂ ನಿಮ್ಮ ಪಾಸ್ಪೋರ್ಟ್ ಅಪ್ಲೈ ಮಾಡ್ತೀರಿ, ಲಾಸ್ಟ್ ಒಂದು ಪೊಲೀಸ್ ವೆರಿಫಿಕೇಶನ್ ಬರ್ತಾರೆ. ಅದಕ್ಕೆ ಬರ್ತಾರೆ ಟು ಸಿ ದ ರೆಕಾರ್ಡ್ಸ್, ಇನ್ನೊಂದು ನಿಮ್ಮ ಕಡೆ ರೆಕಾರ್ಡ್ ಐತಿ. ಬಿಕಾಸ್ ಇಫ್ ವಿಲ್ ಟ್ರಾವೆಲ್ ಅದರ್ ಕಂಟ್ರೀಸ್, ಓಕೆ, that's why we'll get citizenship. Okay, for example, my brother, like my cousin brother, he was his wife, his daughter, and he lives in Singapore. Okay, he has taken citizenship. He has taken Singapore citizenship. ಅವ್ರು ತಗೊಂಡ. Okay, ಅವ್ರು ಕೊಟ್ಟಾರ, ಮನೆ ಕೊಟ್ಟಾರ. Because his work, he was to say 20 years ಅವ ಇದ್ದಾನೆ, ಅವನಿಗೆ ಸಿಟಿಜನ್ಶಿಪ್ ಕೊಟ್ಟರು. ಓಕೆ, ವೆನ್ ಯು ವಿಲ್ ಗೆಟ್ ದೇರ್ ಸಿಟಿಜನ್ಶಿಪ್, ಅಲ್ಲಿ ನೀವು ವೋಟ್ ಮಾಡ್ಬೋದು. ಯು ಕ್ಯಾನ್ ವೋಟ್ ಮಾಡ್ಬೋದು, ವೋಟ್ ಅಧಿಕಾರ ಕೊಡ್ತಾರೆ. ಬಟ್ ಇನ್ ಇಂಡಿಯನ್ ಸಿಟಿಜನ್ಶಿಪ್ ತೆಗಿತಾರೆ. ಓಕೆ, ಹಿಂಗೆ ದಿಸ್ ಎಕ್ಸಾಂಪಲ್ ವಿಚ್ ಹ್ಯಾವ್ ಶೇರ್ಡ್ ವಿತ್ ಯು. ಓಕೆ, ಅಂದ್ರೆ ಯಾವ್ದಾರ ಕಂಟ್ರಿ ಸಿಟಿಜನ್ಶಿಪ್ ಕೊಟ್ಟಂದ್ರೆ ಮಿನಿಮಮ್ 7 ಇಯರ್ಸ್ನೂ ಇರಬೇಕು, ನಮ್ಮ ರೆಕಾರ್ಡ್ ಚೆಕ್ ಮಾಡ್ತೀವಿ. ಸೊ ದಿಸ್ ವಾಸ್ ಅಬೌಟ್ ದ ಸಿಟಿಜನ್ಶಿಪ್. ಓಕೆ, ಅನದರ್ ವಿ ಹ್ಯಾವ್ ಬ್ಯಾಕ್ಗ್ರೌಂಡ್ ಏನಿತ್ತು, ಹಿಸ್ಟ್ರಿ ಬ್ಯಾಕ್ಗ್ರೌಂಡ್. ಓಕೆ, ವೇಟ್ ಅ ಮಿನಿಟ್. ಓಕೆ, ಸಾರಿ. हुआ तुमको बंधन. Sir, I have a doubt. ಸಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇತ್ತು, ಇನ್ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೇನ್ ಮಾಡಿದೆ. ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅವ್ರೇನು ಮಾಡಿದ್ರು, ದೇ ಹ್ಯಾವ್ ಟುಕ್ ಮೋರ್ ದೆನ್ 2 years ಟೈಮ್ ತಗೊಂಡ್ರು ಟು ಮೇಕ್ ಅ ಫೈನಲ್ ಡಿಸಿಷನ್ ಆನ್ ದಿಸ್ ಸಿಟಿಜನ್ಶಿಪ್. ಓಕೆ, ವಾಟ್ ಟೈಪ್ ಆಫ್ ಸಿಟಿಜನ್ಶಿಪ್ ವಿ ಶುಡ್ ಗಿವ್. ಫಾರ್ ದ್ಯಾಟ್ ಪರ್ಪಸ್ ಅವ್ರು ಏನು ಮಾಡಿದ್ರು, 2 years ಟೈಮ್ ತಗೊಂಡ್ರು. ಮತ್ತೇನು ಮಾಡಿದ್ರು, ಸೆವ್ರಲ್ ಡ್ರಾಫ್ಟ್ಸ್ ಪ್ರಿಪೇರ್ ಮಾಡಿದ್ರು, ಮತ್ತು ಸೆವ್ರಲ್ ಡೆಸ್ಟ್ರಾಯ್ನು ಮಾಡಿದ್ರು. ಓಕೆ, ಸೆವ್ರಲ್ ಡ್ರಾಫ್ಟ್ಸ್ ಪ್ರಿಪೇರ್ ಮಾಡಿದ್ರು, ಹೆಂಗೆ ಸಿಟಿಜನ್ಶಿಪ್ ಕೊಡಬೇಕು, ಎಂಥವು ರೈಟ್ಸ್ ಕೊಡಬೇಕು. ಓಕೆ, ಡ್ರಾಫ್ಟ್ಸ್ ಪ್ರಿಪೇರ್ ಮಾಡಿದ್ರು, ಮತ್ತು ಡೆಸ್ಟ್ರಾಯ್ನು ಮಾಡಿದ್ರು. ಓಕೆ, ಇಟ್ ವಾಸ್ ವೆರಿ ಡಿಫಿಕಲ್ಟ್, ಅಂದ್ರೆ ಅವಾಗ ಕಠಿಣ ಇತ್ತು ಟು ರೀಚ್ ಅ ಸೊಲ್ಯೂಷನ್ ಟು ದಿಸ್ ಕಾಂಪ್ಲಿಕೇಟ್ ಅಂದ್ರೆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇತ್ತು. ಓಕೆ, ಅಲ್ಟಿಮೇಟ್ಲಿ ಅಂದ್ರೆ ಅಲ್ಟಿಮೇಟ್ಲಿ ಮಾಡಿದ್ರು, ಸಮ್ ಪ್ರೊವಿಷನ್ ವೇರ್ ಮೇಡ್. ಓಕೆ, ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಸಿಂಗಲ್ ಸಿಟಿಜನ್ಶಿಪ್ ಕೊಟ್ಟರು. ಯಾವಾಗ ಕೊಟ್ಟರು, ಇನ್ ಪಾರ್ಟ್ 2 ಆ್ಯಂಡ್ ಆರ್ಟಿಕಲ್ 5 to 11. ಓಕೆ, ಹಿಂಗೆ ಹಿಸ್ಟ್ರಿ ಇತ್ತು. 2 years ಟೈಮ್ ತಗೊಂಡು ಟು ಮೇಕ್ ಡಿಸಿಷನ್ ಆನ್ ದಿಸ್ ಸಿಟಿಜನ್ಶಿಪ್. ಸೆವ್ರಲ್ ಡ್ರಾಫ್ಟ್ಸ್ ಪ್ರಿಪೇರ್ ಮಾಡಿದ್ರು, ಸೆವ್ರಲ್ ಡ್ರಾಫ್ಟ್ಸ್ ಡೆಸ್ಟ್ರಾಯ್ ಮಾಡಿದ್ರು. ಅಂದರೆ ಡಿಫಿಕಲ್ಟ್ ಸೊಲ್ಯೂಷನ್ ಇತ್ತು ಟು ರೀಚ್ ದಟ್ ಪ್ರಾಬ್ಲಮ್. ಓಕೆ, ಅಲ್ಟಿಮೇಟ್ಲಿ ಒಂದು ಸೊಲ್ಯೂಷನ್ ತೊಗೊಂಡು ಬಂದರು, ಇಂಡಿಯಾ ಒಳಗೆ ಸಿಂಗಲ್ ಸಿಟಿಜನ್ ಕೊಡು. ಓಕೆ, ಅಂಡರ್ ಪಾರ್ಟ್ 2 ಆ್ಯಂಡ್ ಆರ್ಟಿಕಲ್ 5 to 11 ಹಿಂಗೆ ಕೊಟ್ಟರು. ಆ್ಯಂಡ್ ನೆಕ್ಸ್ಟ್ we have see next we have how we can acquisition of citizenship, ಅಂದ್ರೆ ನಾವು ಹೆಂಗೆ ಅಕ್ವೈರ್ ಮಾಡಬಹುದು ಸಿಟಿಜನ್ಶಿಪ್. ಓಕೆ, ಇಂಡಿಯಾ ಒಳಗೆ ನಾವು ಹೆಂಗೆ ಸಿಟಿಜನ್ಶಿಪ್ ತಗೋಬಹುದು. ಓಕೆ, ಫಸ್ಟ್ ಈಸ್ ಬೈ ಬರ್ತ್, ಸೆಕೆಂಡ್ ಈಸ್ ಬೈ ಡಿಸೆಂಟ್, ಥರ್ಡ್ ಈಸ್ ಬೈ ನ್ಯಾಚುರಲೈಸೇಷನ್, ಲಾಸ್ಟ್ ಈಸ್ ಇನ್ಕಾರ್ಪೊರೇಷನ್ ಆಫ್ ಟೆರಿಟರೀಸ್. ಸೊ ದೀಸ್ ಆರ್ ದ 4 ಮೆಥಡ್ಸ್ ಥ್ರೂ ವಿಚ್ ವಿ ಕ್ಯಾನ್ ಅಕ್ವೈರ್, ಅಂದ್ರೆ ಸಿಟಿಜನ್ಶಿಪ್ ತಗೋಬಹುದು. ಮತ್ತೊಂದು ಲೂಸಿಂಗ್ ಆಫ್ ಸಿಟಿಜನ್ಶಿಪ್, ನಾವು ಹೆಂಗೆ ಕಳ್ಕೋಬಹುದು ನಮ್ಮ ಸಿಟಿಜನ್ಶಿಪ್. ಫಸ್ಟ್ ಈಸ್ ಬೈ ರೆನ್ಯುಕೇಶನ್, ನೆಕ್ಸ್ಟ್ ಸೆಕೆಂಡ್ ಈಸ್ ಬೈ ಟರ್ಮಿನೇಷನ್, ಲಾಸ್ಟ್ ಈಸ್ ಬೈ deprivation, last is if a woman loses her citizenship by marrying a foreigner. Okay, last is if a woman loses her citizenship by marrying a foreigner. For example, in the previous class I told Priyanka Chopra example ತಗೊಂಡಿದ್ದೆ. She has married to a foreigner. She will get a citizenship of America. Same as Sania Mirza, she has married to a Pakistani player, cricket player. She will get a Pakistani citizenship. Hing togobodu. For one more example, if a boy marries to a foreigner, okay, if a boy marries to a foreigner, that girl will she will get a citizenship where the boy has lived. Suppose a Indian boy has married to a London girl, she is a foreigner, she will get a citizenship of
ಇಂಡಿಯನ್ ಬಿಕಾಸ್ ಅವರ್ ಹಸ್ಬೆಂಡ್ ಇಸ್ ಇಂಡಿಯನ್ ಹಿಂಗೆ ತಗೋಬಹುದು. ಸಿ ಬೈ ಬರ್ತ್ ಅಂದ್ರೆ ಬೈ ಬರ್ತ್ ವೇಟ್ ಐ ವಿಲ್ ಎಕ್ಸ್ಪ್ಲೇನ್. Wait a minute. See, wait a minute. How we will get our citizenship? First is by birth. See, by birth means um, by birth means suppose there were a parents. Okay, suppose there are a parents. Okay, they were Indian. Okay, these parents were Indian. ಬಾರ್ನ್ ಇಂಡಿಯಾ ಒಳಗೆ ಯಾರು ಬರ್ತ್ ಇಲ್ಲ ಆಗ್ಯಾನ ಪೇರೆಂಟ್ಸ್ ಒಳಗೆ ಅವ್ರಿಗೆ ಒಂದು ಚೈಲ್ಡ್ ಆಗ್ಬೋದು. ಓಕೆ, ಬೈ ಬರ್ತ್ ಅವ್ರಿಗೆ ಒಂದು ಚೈಲ್ಡ್ ಆಯಿತು. ದಿಸ್ ಚೈಲ್ಡ್ ವಿಲ್ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. ಹೆಂಗೆ ಸಿಟಿಜನ್ಶಿಪ್ ಸಿಗ್ತದಂದ್ರೆ ದೇರ್ ಪೇರೆಂಟ್ಸ್ ವೇರ್ ಇಂಡಿಯನ್, ದೇರ್ ಪೇರೆಂಟ್ಸ್ ವೇರ್ Indian, like most probably like I and you in like our parents were Indian. Okay, they will get Indian citizenship. They were okay because they were born in India. See, by birth ಅಂದ್ರೆ ಪೇರೆಂಟ್ಸ್ ಇರ್ತಾರೆ, ಅವ್ರು ಯಾರು ಪೇರೆಂಟ್ಸ್ ಇರ್ತಾರೆ ಅವ್ರು ಇಂಡಿಯಾ ಒಳಗೆ, ಅವ್ರದ್ದು ಬರ್ತು ಇಂಡಿಯಾ ಒಳಗೆ ಆಗ್ಯಾರ. ದೇ ವಿಲ್ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. ಸಪೋಸ್ ಅವ್ರಿಗೆ ಒಂದು ಚೈಲ್ಡ್ ಆದಂದ್ರೆ ದಿಸ್ ಚೈಲ್ಡ್ ವಿಲ್ ಆಲ್ಸೋ ಗೆಟ್ ಅ ಇಂಡಿಯನ್ ಸಿಟಿಜನ್ಶಿಪ್. ಹೆಂಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗ್ತದೆ ಅಂದ್ರೆ ಬಿಕಾಸ್ ದೇರ್ ಪೇರೆಂಟ್ಸ್ ವೇರ್ ಇಂಡಿಯನ್. ಬೈ ಬರ್ತ್ he or she, the child will get Indian citizenship. For that we call as a by birth a child, a male or female child will get a Indian citizenship because their parents were Indian. Parents India ಒಳಗೆ born ಆಗ್ಯ ಮತ್ತು ಅವ್ರ parents ಒಂದು child ಆಯ್ತು, that child will get Indian citizenship. That is called as by birth. Okay, one more second how we will get. Second we have by descent. Okay, second ಹೇಳಿದೆ by descent. Example, suppose our parents ಇರ್ತಾರೆ, earlier they were Indian. Okay, parents ಇದ್ದಾರೆ, they are born in India. ಇಂಡಿಯಾ ಒಳಗೆ ಬರ್ತ್ ಆಗ್ಯಾರ. ಅವ್ರಿಗೆ ಅಕಸ್ಮಾತ್ ಒಂದು ಜಾಬ್ ಸಿಕ್ತು, they have got job. For example, take Canada. They got job. These parents early were born in India. ಇಂಡಿಯಾ ಒಳಗೆ ಬಾರ್ನ್ ಆಯ್ತು, ಇಂಡಿಯಾ ಒಳಗೂ ಸ್ಟಡಿ ಮಾಡಿದ್ರು, ಸೊ ಅಲ್ಲಿನೂ ಜಾಬ್ ಮಾಡಿದ್ರು. ಅವ್ರಿಗೊಂದು ಜಾಬ್ ಕೆನಡಾ ಒಳಗೆ ಸಿಕ್ತು. ಓಕೆ, ಅಲ್ಲಿ ಸೆಟಲ್ ಆದ್ರು. ಅಕಸ್ಮಾತ್ ಅವ್ರಿಗೆ ಅಲ್ಲೇ ಒಂದು ಚೈಲ್ಡ್ ಆಯ್ತು. ಓಕೆ, ಅವ್ರಿಗೊಂದು ಚೈಲ್ಡ್ ಆಯ್ತು. ದ್ಯಾಟ್ ಚೈಲ್ಡ್ ವಿಲ್ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. ದ್ಯಾಟ್ ಚೈಲ್ಡ್ ವಿಲ್ ಆಲ್ಸೋ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. ಎದಕ್ಕಂದ್ರೆ ಅವ್ರ ಪೇರೆಂಟ್ಸ್ ಎಲ್ಲಿದಾರ ಇಂಡಿಯಾ ಒಳಗೆ ಬಾರ್ನ್ ಆಗ್ಯಾರ. ದ್ಯಾಟ್ ದೇ ವಿಲ್ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. ದ ಚೈಲ್ಡ್ ವಿಲ್ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಬೈ ಡಿಸೆಂಟ್. ಸಪೋಸ್ ಒಂದು ಪೇರೆಂಟ್ಸ್ ಅದ ಇಂಡಿಯಾ ಒಳಗೆ ಬಾರ್ನ್ ಆಗ್ಯಾರ. ಓಕೆ, ಇಲ್ಲೇನೆ ಇಂಡಿಯಾ ಒಳಗೆ ಸ್ಟಡಿ ಮಾಡ್ಯಾರ, ಬಟ್ ಅವ್ರಿಗೆ ಜಾಬ್ ಏನಾಯ್ತು ಫಾರ್ ಕೆನಡಾ ಒಳಗೆ ಸಿಕ್ತು. ಇನ್ ಕೆನಡಾ ಅವ್ರಿಗೆ ಒಂದು ಚೈಲ್ಡ್ ಆಯ್ತು. ಓಕೆ, ಅವ್ರಿಗೆ ಒಂದು ಮಗು ಆಯ್ತು. If that child will born means the child will get Indian citizenship. ಯಾಕಂದ್ರೆ their parents were Indian. For that they will get Indian citizenship. Okay, understood? Second, Sir, one doubt, sir. wait a minute. Understood. By first is by birth, second was by descent. ಅಲ್ಲಿ ಅವರು ಜಾಬ್ ಮಾಡಕ್ಕೆ ಹೋಗ್ಯಾರ, ಅಲ್ಲಿ ಸಿಟಿಜನ್ಶಿಪ್ ತಗೊಂಡಿಲ್ಲ, ಬೈ ಜಾಬ್ ಮಾಡಕ್ಕೆ ಹೋಗ್ಯಾರ, ಅವ್ರಿಗೆ ಒಂದು ಮಗು ಆಗತ್ತೆ. ದಟ್ ಚೈಲ್ಡ್ ವಿಲ್ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. Next, by third is by naturalization. Third is by naturalization. See, by naturalization ಅಂದ್ರೆ ಏನು ಅನ್ಬೋದು? ಸಪೋಸ್ ಅವನ ವ್ಯಕ್ತಿ, ಅವನ ಪರ್ಸನ್ ಅನ್ಬೋದು. ಓಕೆ, ಸಪೋಸ್ ಅವನ ವ್ಯಕ್ತಿ he has came to India. Okay, see earlier he was in USA. ತಗೋರಿ, USA ಪರ್ಸನ್ ಅದ. ಸಪೋಸ್ ಅವ ಇಂಡಿಯಾ ಒಳಗೆ ಬಂದ, ಫಾರ್ ಇಂಡಿಯಾ ಒಳಗೆ ಬಂದ, ಇಂಡಿಯಾ ಒಳಗೆಲ್ಲ ರೋಮ್ ಮಾಡ್ದ. ಹಿ ಲೈಕ್ಸ್ ಅವರ್ ಕಂಟ್ರಿ. ಸಿ ಬೈ ನ್ಯಾಚುರಲೈಸೇಷನ್ ಅಂದ್ರೆ ಏನು ಅನ್ಬೋದು? ಸಪೋಸ್ USA ಪರ್ಸನ್ ಅದ, ಅವ ಇಂಡಿಯಾ ಒಳಗೆ ಬಂದ. ಅವ್ನು ಇಂಡಿಯಾ ಅವ ಏನು ಮಾಡ್ದ, ಎಲ್ಲ ಇಂಡಿಯಾ ರೋಮ್ ಮಾಡ್ದ. ಆಲ್ 28 ಸ್ಟೇಟ್ಸ್ ಅನ್ಬೋದು, 9 ಯೂನಿಯನ್ ಟೆರಿಟರೀಸ್ ಅನ್ಬೋದು, ಅಲ್ಲಿಂದ ಯಾವ್ದಾರ ಸ್ಟೇಟ್ ರೋಮ್ ಮಾಡ್ದ. ಅವನಿಗೆ ಇಂಡಿಯಾ ಚಲೋ ಅನ್ನಿಸ್ತು. ಓಕೆ, ಫಾರ್ ದ್ಯಾಟ್ ಪರ್ಸನ್, ಓಕೆ, ಇಂಡಿಯಾ ಚಲೋ ಅನ್ನಿಸ್ತು.
ಅವ ಏನು ಮಾಡ್ತಾನೆ, ಅವ ಡಿಸೈಡ್ ಮಾಡ್ತಾನೆ ದ್ಯಾಟ್ ಐ ವಿಲ್ ಟೇಕ್ ಇಂಡಿಯನ್ ಸಿಟಿಸನ್ಶಿಪ್. ಓಕೆ, ಐ ವಿಲ್ ಟೇಕ್ ಇಂಡಿಯನ್ ಸಿಟಿಸನ್ಶಿಪ್, ನನ್ನ ಕಂಟ್ರಿನ ಸಿಟಿಸನ್ಶಿಪ್ ತೆಗಿತೀನಿ, ನಾ ಇಂಡಿಯನ್ ಸಿಟಿಸನ್ಶಿಪ್ ತಗೋತೀನಿ. ಗೌರ್ಮೆಂಟ್ ಅಗ್ರಿ ಆಗ್ತಾರೆ, that government will agree to give him Indian citizenship. ನಾ ಹೇಳಿದೆ ಸಮ್ ಬೇಸಿಕ್ ಕಂಡೀಷನ್ಸ್ ಇರ್ತಾರೆ, ಏನಿರ್ಬೋದು, he should live in India 7 years or more than 7 years ಇಂಡಿಯಾ ಒಳಗೆ ಇರಬೇಕು, ಆ್ಯಂಡ್ he should have a ಗುಡ್ ಕ್ಯಾರೆಕ್ಟರ್ ಇರಬೇಕು, ಒಂದೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬೋದು. ಓಕೆ, he should have a ಗುಡ್ ಕ್ಯಾರೆಕ್ಟರ್. ಓಕೆ, ಹಿ ಶುಡ್ ನೋ ಸಮ್ ಲ್ಯಾಂಗ್ವೇಜ್, ಸಮ್ ಬೇಸಿಕ್ ಲ್ಯಾಂಗ್ವೇಜ್ ಇರಬೇಕು. ಅಕಸ್ಮಾತ್ ಸಪೋಸ್ 7 years ಇದಂದ್ರೆ ಲ್ಯಾಂಗ್ವೇಜ್ ಅವ್ನು ಕಲ್ಕೋಬಹುದು. ಓಕೆ, ಹಿ ಶುಡ್ ನೋ ಸಮ್, ಹಿ ಶುಡ್ ಹ್ಯಾವ್ ಅ ಗುಡ್ ಕ್ಯಾರೆಕ್ಟರ್, ಹಿ ಶುಡ್ ಹ್ಯಾವ್ ಸಮ್ ನಾಲೆಜ್ ಇರ್ಬೋದು, ಸಮ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಓಕೆ, ಲ್ಯಾಂಗ್ವೇಜ್ ಗೊತ್ತಿರ್ಬೋದು, ಆ್ಯಂಡ್ ಹೀಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ, ವೆದರ್ ವಾಟ್ ಹಿ ಯೂಸ್ ಟು ಡೂ ಇನ್ US ಒಳಗೆ ಏನು ಮಾಡ್ತಿದ್ದ, ಅವ್ನು ಏನು ಜಾಬ್ ಇತ್ತು, ವೆದರ್ ಹಿ ಹ್ಯಾಸ್ ಎನಿ ಕ್ರಿಮಿನಲ್ ರೆಕಾರ್ಡ್, ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಎಲ್ಲ ಅಗ್ರಿ ಅಂದ್ರೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೈ ನ್ಯಾಚುರಲೈಜೇಷನ್. ಅಂಡರ್ಸ್ಟುಡ್? USA ಒಂದು ವ್ಯಕ್ತಿ ಅದ, ನಾವು ಇಂಡಿಯಾ ಒಳಗೆ ಬಂದ, ಇಂಡಿಯಾ ಒಳಗೆಲ್ಲ ರೋಮ್ ಮಾಡ್ದ, ಅವ್ನಿಗೆ ಇಂಡಿಯಾ ಚಲೋ ಅನ್ನಿಸ್ತು, ದ್ಯಾಟ್ ಹಿ ವಿಲ್ ಡಿಸೈಡ್ ದ್ಯಾಟ್ ಐ ವಿಲ್ ಟೇಕ್ ಇಂಡಿಯನ್ ಸಿಟಿಸನ್ಶಿಪ್. ಅವ ಇಂಡಿಯನ್ ಗೌರ್ಮೆಂಟ್ ಅಗ್ರಿ ಆಗ್ತಾರೆ, ಅವನಿಗೆ ಕೊಡೋಕೆ ಅಗ್ರಿ ಆಗ್ತಾರೆ, ಬಟ್ ಒಂದೆಲ್ಲ ಸಮ್ ಬೇಸಿಕ್ ಕಂಡೀಷನ್ಸ್ ಚೆಕ್ ಮಾಡ್ತಾರೆ. ಮಿನಿಮಮ್ 7 years he should stay, he should have a good character. Okay, he should know some basic language of Indian. Okay, I think no, in India we have 14 official language. Okay, 14 official language ado. Okay, how many language here? 14 language official. Okay, others don't know, but India like 14 language ado. Okay, understood? By naturalization. Next, last is we have see which language means, like we have in Hindi we will learn, we have Urdu, English, or some language ado 14 official language ado, and one more Bhojpuri language gotirbodu. It is not in our Indian constitution. Okay, totally we have 14 official language ado, like we speak Kannada, speak ಮಾಡ್ತೀರಿ, Hindi, Telugu, Urdu, English. These are called languages. In India we have 14 official language registered ado, and one more we have like in Bhojpuri. It is not language mentioned madila. Okay, official language ಅಂದ್ರೆ that we will speak Kannada, speak ಮಾಡ್ತೀರಿ ಕರ್ನಾಟಕ ಒಳಗೆ. Okay, Telugu speak ಮಾಡ್ತೀರಿ, that we call as languages. Different languages now English speak ಮಾಡ್ತೀರಿ. Okay, that we call as official language. Next we have by incorporation of territory. See, by incorporation of territory ಅಂದ್ರೆ suppose, okay, we can take suppose India. Okay, by incorporation of territory ಅಂದ್ರೆ ಏನ್ಬೋದು, suppose India have taken the land of other country, or you can say purchase the land of other country. Suppose India ಏನು ಮಾಡ್ಯಾರ, ಒಂದು ಲ್ಯಾಂಡ್ ಯಾವುದೇ ಕಂಟ್ರಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ಯಾರ, ಅದು ಲ್ಯಾಂಡ್ ಒಳಗೆ ಯಾರು ಪೀಪಲ್ಸ್ ಇರ್ತಾರೆ, ಅದು ನಮ್ಮ ಇಂಡಿಯಾ ಒಳಗೆ ಬಂದಂದ್ರೆ ಅವ್ರಿಗೆ ಗೌರ್ಮೆಂಟ್ ಏನು ಮಾಡ್ತಾರೆ, ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ತಾರೆ. ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಅಂದ್ರೆ ಇಂಡಿಯಾ, ಸಪೋಸ್ ಇಂಡಿಯಾ ಹ್ಯಾಸ್ ಟೇಕನ್ ಆರ್ ಪರ್ಚೇಸ್ ಲ್ಯಾಂಡ್ ಆಫ್ ಅದರ್ ಕಂಟ್ರೀಸ್. How many peoples will be there in that land, or we can say a state irbodu, country irbodu, that all people will get Indian citizenship. Okay, understood? By incorporation of territories ಅಂದ್ರೆ suppose India has purchased a land, adu land ಒಳಗೆ ಎಷ್ಟು ಮಂದಿ ಪೀಪಲ್ಸ್ ಇರ್ತಾರೆ, that all people will get Indian citizenship. These are the methods through which we can get Indian citizenship. First is by birth. Okay, second is by descent, third is by naturalization, and last is by incorporation of territories. Through this which we get our Indian citizenship. Next we will see now ಹೆಂಗ್ ಕಳ್ಕೋಬಹುದು ನಮ್ಮ citizenship. Okay, how we can control our citizenship. Okay, wait a minute. Next we have ways to lose our citizenship. Okay, how we will lose our citizenship. First is
by renunciation. Okay, by renunciation. Renunciation ಅಂದ್ರೆ ಏನು ಅನ್ಬೋದು, ವಾಲಂಟರಿ. ವಾಲಂಟ್ರಿ ಅನ್ಬೋದು, ನಾವು ಇಂಡಿವಿಜುವಲ್ ವಾಲಂಟ್ರಿ ಕೊಡ್ತೀವಿ, ವಾಲಂಟ್ರಿ ಅನ್ಬೋದು, ಆರ್ ಗಿವಿಂಗ್ ಅಪ್. ಓಕೆ, ರೆನ್ಯುಕೇಶನ್ ಅಂದ್ರೆ ಏನ್ಬೋದು, ವಾಲಂಟ್ರಿ. ವಾಲಂಟ್ರಿ ಅಂತೀರಿ, ನಾವು ಓನ್ ಸಿಟಿಜನ್ ಕ್ಯಾನ್ಸಲ್ ಮಾಡ್ಬೋದು ನಾವು, ಅಂದ್ರೆ ಗಿವಿಂಗ್ ಅಪ್. ಇಲ್ಲಿ ಬೈ ರೆನ್ಯುಕೇಶನ್ ಅಂದ್ರೆ ಏನ್ಬೋದು, ಸಪೋಸ್ ಅ ಪರ್ಸನ್, ಓಕೆ, suppose a person want to leave his citizenship. Okay, suppose a person is the ABC person ತಗೋರಿ, he was Indian, ಮೊದಲ ಅವ ಏನಿದ್ದ ಇಂಡಿಯನ್ ಒಳಗೆ ಇದ್ದ, ಅವ ಏನು ಮಾಡ್ದ, USA ಒಳಗೆ ಹೋದ, USA ಒಳಗೆ ಸೆಟಲ್ ಆದ, ಅಲ್ಲಿನ ಸಿಟಿಜನ್ಶಿಪ್ ತೊಗೊಂಡ್ಬಿಟ್ಟ ಅವ. ಓಕೆ, ಅಲ್ಲಿನ ಸಿಟಿಜನ್ಶಿಪ್ ತೊಗೋತಾನೆ. ಅವ ಏನು ಮಾಡ್ತಾನೆ, ಇಂಡಿಯನ್ ಗೌರ್ಮೆಂಟ್ ಇನ್ಫಾರ್ಮ್ ಮಾಡ್ತಾನೆ ದ್ಯಾಟ್ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಇಂಡಿಯನ್ ಸಿಟಿಜನ್ಶಿಪ್ ಬಿಕಾಸ್ ಐ ಹ್ಯಾವ್ ಟೇಕನ್ USA citizenship. Indian government cancel ಮಾಡ್ತಾರೆ. That is called as voluntary or giving up, means renunciation. ಮೊದಲ ಪರ್ಸನ್ ಇಂಡಿಯಾ ಒಳಗೆ ಇದ್ದ, ಅವ USA ಒಳಗೆ ಸೆಟಲ್ ಆದ, US ಒಳಗೆ ಸೆಟಲ್ ಆದ, ಮಿನಿಮಮ್ ಇಯರ್ಸ್ ಅವ ಎಲ್ಲ ಇದ್ದ. ಅವ ಡಿಸೈಡ್ ಮಾಡ್ತಾನೆ ದ್ಯಾಟ್ ಐ ವಿಲ್ ಟೇಕ್ USA ಸಿಟಿಜನ್ಶಿಪ್, ಬಟ್ ಐ ವಿಲ್ ಇನ್ಫಾರ್ಮ್ ಟು ಮೈ ಇಂಡಿಯನ್ ಗೌರ್ಮೆಂಟ್ ದ್ಯಾಟ್ ಐ ಹ್ಯಾವ್ ಟೇಕನ್ USA ಸಿಟಿಜನ್ಶಿಪ್, ಕ್ಯಾನ್ಸಲ್ ಮೈ ಇಂಡಿಯನ್ ಸಿಟಿಜನ್ಶಿಪ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೈ ರೆನ್ಯುಕೇಶನ್, ಅಂದ್ರೆ ವಾಲಂಟ್ರಿ. ಎಲ್ಲರಿಗೂ ಗೊತ್ತಿರ್ಬೋದು ವಾಟ್ ಈಸ್ ವಾಲಂಟ್ರಿ ಅಂದ್ರೆ ಗಿವಿಂಗ್ ಅಪ್ ದ ಸಿಟಿಜನ್ಶಿಪ್ ಬೈ ಇನ್ಫಾರ್ಮಿಂಗ್. ಓಕೆ, ಬೈ ದಟ್ ಈಸ್ ವಾಟ್ ಇಸ್ ಬೈ ರೆನ್ಯುಕೇಶನ್. ಅವ ಇನ್ಫಾರ್ಮ್ ಮಾಡಿ ಏನು ಮಾಡ್ಯಾನ, ಐ ಹ್ಯಾವ್ ಟೇಕನ್. ಸೇಮ್ ಬೈ ನ್ಯಾಚುರಲೈಸೇಷನ್ ಹೆಂಗಾಗಿತ್ತು, ಬೈ ನ್ಯಾಚುರಲೈಸೇಷನ್ ಒಳಗೆ ಹೆಂಗಾಗಿತ್ತು, ಇಂಡಿಯಾ ಒಳಗೆ ಸೆಟಲ್ ಆದ, ಇನ್ಫಾರ್ಮ್ ಮಾಡ್ದ. ಸೇಮ್ ಇನ್ ರೆನ್ಯುಕೇಶನ್ ಒಳಗೆ ಏನಾಗ್ಬೋದು, ಸಪೋಸ್ ದ ಇಂಡಿಯನ್ ಪರ್ಸನ್ ಹ್ಯಾವ್ ಸೆಟಲ್ಡ್ ಇನ್ USA, ಎಲ್ಲ ಟರ್ಮ್ಸ್ ಕಂಡೀಷನ್ ಎಲ್ಲ ಫುಲ್ಫಿಲ್ ಆದು, ಹಿ ಗಾಟ್ USA citizenship, he will inform to the Indian government that I have taken USA citizenship and I can cancel my Indian citizenship. Okay, this was about by renunciation. Next is by termination. Okay, by termination. Okay, by termination there are, suppose a person have taken Canadian citizenship. For example, a person have taken Canadian citizenship and he did not inform to the Indian government. Okay, by termination ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದು. ಬೈ ಟರ್ಮಿನೇಷನ್ ಅಂದ್ರೆ ಏನು ಅನ್ಬೋದು, ಸಪೋಸ್ ಅ ಪರ್ಸನ್ ಟೇಕ್ ಅನ್ ಇಂಡಿಯನ್ ಪರ್ಸನ್, ಅವ ಅಲ್ಲೇ ಸೆಟಲ್ ಆಗ್ಯಾನ, ಅಲ್ಲಿಂದ ಕೆನಡಾ ಸಿಟಿಜನ್ಶಿಪ್ ತಗೊಂಡ, ಬಟ್ ಹಿ ಡಿಡ್ ನಾಟ್ ಇನ್ಫಾರ್ಮ್ ಟು ದ ಇಂಡಿಯನ್ ಗೌರ್ಮೆಂಟ್, ಅವ ಇನ್ಫಾರ್ಮ್ ಮಾಡಿಲ್ಲ. ವೆನ್ ಹಿ ಕಮ್ಸ್ ಟು ಇಂಡಿಯನ್, ವೀಸಾ ಇರ್ಬೋದು, ದ ಕೆನಡಿಯನ್ ಸಿಟಿಜನ್ಶಿಪ್ ಇರ್ಬೋದು, ಇಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಕಮ್ಸ್ ಟು ನೋ that he has taken that country's citizenship but he has not informed to the Indian, ಅವಾಗ ಏನು ಮಾಡ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡ್ಬೋದು, ಇಂಡಿಯನ್ ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡ್ಬೋದು, ಅಲ್ಲಿ ಅವ್ನಿಗೆ ಸೆಂಡ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಬೈ ಟರ್ಮಿನೇಷನ್. ಸಿಟಿಜನ್ ತೊಗೊಂಡಾನ, ಇನ್ಫಾರ್ಮ್ ಮಾಡಿಲ್ಲ, ಹಾಗೆ ಬಂದಾನ ಇಂಡಿಯಾ ಒಳಗೆ ಬಂದಂದ್ರೆ ವೀಸಾ ಬರ್ಬೋದು, ಕೆನಡಿಯನ್ ವೀಸಾ ತೊಗೊಂಡು ಬಂದ್ರೆ ಗೊತ್ತಾಗ್ಬೋದು. ಸೇಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ನ ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಬೈ ಟರ್ಮಿನೇಷನ್. ಓಕೆ, ಫಸ್ಟ್ ಒನ್ ವಾಸ್ ಬೈ ರೆನ್ಯುಕೇಶನ್ ಅಂದ್ರೆ ಅವ ಖುದ್ ವಾಲಂಟ್ರಿ ಒಳಗೆ ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡಿ ಅಂದ. ಬೈ ಟರ್ಮಿನೇಷನ್ ಅಂದ್ರೆ ಇನ್ಫಾರ್ಮ್ ಮಾಡಿಲ್ಲ that I have taken this citizenship. If suppose government of India comes to know that means they can cancel his citizenship. That is called as by termination. Next we have by deprivation. By deprivation. See, deprivation ಅಂದರೆ ಏನನ್ಬೋದು, a person has taken citizenship by wrong way. by wrong way. By deprivation ಅಂದರೆ ಏನನ್ಬೋದು, a person has taken citizenship by wrong way. Okay, by deprivation ಅಂದರೆ ಏನಬಹುದು, ಸಪೋಸ್ ಅ ಪರ್ಸನ್ ಹ್ಯಾಸ್ ಟೇಕನ್ ಸಿಟಿಜನ್ಶಿಪ್ ಬೈ ರಾಂಗ್ ವೇ. ಅಂದ್ರೆ ಬೈ
filling wrong forms, okay, by taking permission from others ಅಂದ್ರೆ wrong way ಒಳಗೆ ಫಿಲ್ ಮಾಡ್ಯಾನ. ಸಪೋಸ್ ಇಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಮ್ಸ್ ನೋ ಮೀನ್ಸ್ ಅವನು ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡ್ಬೋದು ಆರ್ ಹಿ ಕ್ಯಾನ್ ಪನಿಷ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಬೈ ಡೆಪ್ರಿವೇಷನ್. ಓಕೆ, ಡೆಪ್ರಿವೇಷನ್ ಅಂದ್ರೆ ಸಪೋಸ್ ಅ ಪರ್ಸನ್ taken up citizenship by filling wrong applications, okay, by taking wrong application form fill madan and the link ತಗೊಂಡು fill madan. If the government comes to know means they can cancel the citizenship. And one more fourth we have, fourth way to lose our citizenship ಹೇಳಿದೆ. Suppose a woman lose her citizenship by marrying a foreigner. Okay, a woman are married to a foreigner means that women will get the husband citizenship. Example ಹೇಳಿದೆ, Priyanka Chopra Jonas, she has married to a foreigner, that Priyanka will get American citizenship. Like Sania Mirza ಹೇಳಿದೆ, she has married to a Pakistani cricket player, that Sania Mirza will get a Pakistan citizenship. So these are the ways I think ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗಬಹುದು. ಓಕೆ, ಹೌ ವಿಲ್ ಗೆಟ್ ಅವರ್ ಸಿಟಿಜನ್ಶಿಪ್ ಆ್ಯಂಡ್ ಮತ್ತು ನಾವು ಹೆಂಗೆ ಕಳ್ಕೊಬೋದು ನಮ್ಮ ಸಿಟಿಜನ್ಶಿಪ್. ಓಕೆ, ಹೌ ವಿಲ್ ಗೆಟ್ ಅವರ್ ಸಿಟಿಜನ್ಶಿಪ್? ಫಸ್ಟ್ ಏನೈತಿ, ಬೈ ಬರ್ತ್ ಐತಿ. ಓಕೆ, ಸೆಕೆಂಡ್ ಏನೈತಿ ಬೈ ಡಿಸೆಂಟ್. ಓಕೆ, ಬೈ ಡಿಸೆಂಟ್ ಐತಿ. ನೆಕ್ಸ್ಟ್ ಏನೈತಿ ಬೈ ನ್ಯಾಚುರಲೈಸೇಷನ್ ಆ್ಯಂಡ್ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರೀಸ್. ಥ್ರೂ ದಿಸ್ ವಿ ವಿಲ್ ಗೆಟ್ ಅವರ್ ಸಿಟಿಜನ್ಶಿಪ್. ಮತ್ತು ನಾವು ಹೆಂಗೆ ಕಳ್ಕೊಬಹುದು? ಫಸ್ಟ್ ಏನಿತ್ತು ಬೈ ರೆನ್ಯುಕೇಶನ್ ಅಂದ್ರೆ ವಾಲಂಟ್ರಿ ಗಿವಿಂಗ್. Second is by termination, without informing he has taken the another country's citizenship. Next is by deprivation, by wrong way of method he has taken the citizenship. Next, if a woman marries to a foreigner, she loses her Indian citizenship, but she will get the foreigner's citizenship. Okay, I think everyone have understood about the citizenship. Okay, and citizenship. Okay, in India we have single citizenship. Part 2 and article 5 to 11 deals with Indian citizenship. Okay, ಏನಾಗಿತ್ತು, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಏನು ಮಾಡಿದ್ರು, ದೇ ಹ್ಯಾವ್ ಟೇಕನ್ ಮೋರ್ ದೆನ್ 2 years ಟು ಕಮ್ ಅಪ್ ಅ ಸೊಲ್ಯೂಷನ್ ಆಫ್ ಸಿಟಿಜನ್ಶಿಪ್. ಓಕೆ, ಏನು ಮಾಡಿದ್ರು, ಸೆವೆರಲ್ ಡ್ರಾಫ್ಟ್ಸ್ ಪ್ರಿಪೇರ್ ಮಾಡಿದ್ರು, ಅದರ ಜೊತೆ ಸೆವೆರಲ್ ಡ್ರಾಫ್ಟ್ನು ಡೆಸ್ಟ್ರಾಯ್ ಮಾಡಿದ್ರು. ಲಾಸ್ಟಿಗೆ ಏನು ಮಾಡಿದ್ರು, ಒಂದು ಸೊಲ್ಯೂಷನ್ ಒಳಗೆ ಬಂತು, ದ್ಯಾಟ್ ವಿಲ್ ಪ್ರೊವೈಡ್ ಅ ಸಿಂಗಲ್ ಸಿಟಿಜನ್ಶಿಪ್. ಓಕೆ, like so this was about the citizenship. Okay,